ಸರ್ವೆ ಕ್ಯಾಂಪ್ ಅಂತ ಹಾಕ್ತಾರೆ. ಸೊ ಅದು ಬಂದು ನಮಗೆ ಘಾಟಿನಲ್ಲಿ ಹಾಕಿದ್ರು. ಸೊ ಘಾಟಿ ಸುಬ್ರಹ್ಮಣ್ಯ ಟೆಂಪಲ್, ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಇದೆಯಲ್ಲ, ಅದರ ಹಿಂದೆ ನಮ್ಮದೊಂದು ಚೌಟ್ರಿನಲ್ಲಿ ಸ್ಟೇಯಿಂಗ್ ಇತ್ತು. ಸೊ ಅಲ್ಲಿ ನನಗೆ ಇನ್ನೊಂದು ಟರ್ನಿಂಗ್ ಪಾಯಿಂಟ್ಸ್ ಇತ್ತು. ಏಕೆಂದರೆ ಏನು ಅಂದರೆ, ಈ ಪಿ ಜಿ ಊಟ ಆಬ್ವಿಯಸ್ಲಿ ಯಾರು ಪಿ ಜಿನಲ್ಲಿ ಇರ್ತಾರೋ ಅವ್ರಿಗೆ ಗೊತ್ತಿರುತ್ತೆ. ಸೊ ಪಿ ಜಿ ಊಟ ಏನಂದ್ರೆ ಏನು ಇಷ್ಟ ಆಗ್ತಿರಲಿಲ್ಲ. ಕೆಲವೊಂದು ಸರಿ ಮಧ್ಯಾಹ್ನ ಊಟ ತೊಗೊಂಡು ಹೋಗ್ತಿದ್ರೆ ಅಳಿಸಿ ಹೋಗ್ತಿತ್ತು. ಸೊ ಆ ಥರ ಇರ್ತಾ ಇತ್ತು ಆಗ. ಬಟ್ ಈಗ ಕೆಲವೊಂದು ಪಿ ಜಿಸಲ್ಲಿ ಏನಪ್ಪ, ಈ ಪಿ ಜಿ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿದೆ. ಸೊ ಆಗಿನ ಟೈಮ್ ಹಾಗಿರ್ತಾ ಇತ್ತು. ಸೊ ಕೆಲವೊಂದು ಊಟಗಳನ್ನ ನಾನು ತಿನ್ನೋದನ್ನೇ ಬಿಟ್ಬಿಟ್ಟಿದ್ದೆ. ಅದ್ರ ಮೇಲೆ ಏನಪ್ಪ ಜುಗುಪ್ಸನೆ ಬಂದ್ಬಿಡ್ತಾ ಇತ್ತು, ಆ ಥರ ಇರ್ತಾ ಇತ್ತು. ಸರ್ವೆ ಕ್ಯಾಂಪಲ್ಲಿ ನನಗೆ ಇಬ್ಬರು ಫ್ರೆಂಡ್ಸ್ ಆದರು. ಸೊ ನಮ್ಮ ಕಾಲೇಜ್ ಫ್ರೆಂಡ್ಸೇ. ನಾನು ಸ್ವಲ್ಪ ಇಂಟ್ರೋವರ್ಡು. ನಾನಾಯಿತು, ನನ್ನ ಕೆಲಸ ಆಯಿತು, ನನ್ನ ಕಾಲೇಜ್ ಆಯಿತು ಅಷ್ಟೇ. ಇಷ್ಟು ಬಿಟ್ಟರೆ ಏನೇ ಯಾವುದ್ರ ಬಗ್ಗೆನೂ ಗಮನ ಕೊಡ್ತಾ ಇಲ್ಲ. ಸೊ ಇಲ್ಲಿ ಒಬ್ಬಳು ಫ್ರೆಂಡು ನನ್ನ ಕ್ಲಾಸ್ಮೇಟೆ. ಸೊ ಅವಳು ಅಲ್ಲಿ ಮಾತುಕತೆ ಕಾಲೇಜಲ್ಲಿ ಅಷ್ಟಕ್ಕಷ್ಟೇ ಮಾತಾಡ್ಸಿದ್ದು. ಸೊ ನಮಗೆ ಸರ್ವೆ ಕ್ಯಾಂಪ್ಗೆ ಹಾಕಿದ್ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲು ಆ ಥರದಲ್ಲೇ ಇರ್ತಾ ಇತ್ತು. ಸೊ ನಾನು ಡೈಲಿ ದೇವರಂದರೆ ನಂಗೆ ಆಗ್ಲಿಂದ ಸ್ವಲ್ಪ ಏನಪ್ಪ ಭಕ್ತಿ ಜಾಸ್ತಿ. ಸೊ ಹಾಗಾಗಿ ಡೈಲಿ ಬೆಳಗ್ಗೆ ತಾನೇ ಸ್ನಾನ ಮಾಡಿಕೊಂಡು 5 ಗಂಟೆಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು, ಇಲ್ಲಿ ನಮಗೆ 7:30ಗೆ ಕ್ಯಾಂಪ್ ಸ್ಟಾರ್ಟ್ ಆಗ್ತಿತ್ತು. ನಮ್ಮ ಪ್ರಾಜೆಕ್ಟ್ ಎಲ್ಲ 7:30ಗೆ ಸ್ಟಾರ್ಟ್ ಆಗ್ತಿತ್ತು. ಸೊ ಹಾಗೆ ಮಾಡ್ತಿದ್ದೆ. ಸೊ ಹಾಗೆ ಅದೇ ಆ ಟೈಮಿಗೆ ನನ್ನ ಜೊತೆಗೆ ಇವಳು ಬಂದು, ಸೊ ಹಾಗೆ ಇಬ್ಬರು ಡೈಲಿ ಹೋಗೋದು ಮಾಡೋದು ಬರ್ತಿದ್ವಿ. ಸೊ ಆಗ ಅವಳು ರೂಮ್ ಮಾಡ್ಕೊಂಡಿದ್ಳು. ಸೊ ಅವಳ ಕೇಳಿದೆ, ಇದು ನಾವು ರೂಮ್ ಮಾಡ್ಕೊಂಡಿದ್ವಿ, 3 ಜನ ಇದ್ದೀವಿ, ನೀನು ಬಂದರೆ 4 ಜನ ಆಗುತ್ತೆ. ಸೊ ನಾವು ಆರಾಮ್ಸೆ ರೂಮ್ನ ಶೇರ್ ಮಾಡ್ಬೋದು ಅಂತ ಹೇಳಿದ್ರು. ಹಾಗೆ ಮನೆ ಊಟ ಅಂತಂದು. ಸೊ ನಾನು ಇಮಿಡಿಯೇಟ್ಲಿ ಫೈನ್ ಅಂತಂದೆ. ಸೊ ಇದಕ್ಕಿಂತ ಆಪರ್ಚುನಿಟಿ ಏನಪ್ಪ ಸಿಗುತ್ತಾ ಅಂತ ಹೇಳ್ಬಿಟ್ಟು ಸರಿ ಅಂತೆ. ಮನೇಲಿ ಹೇಳಿದೆ, ಅವರು ಏನಪ್ಪ ಒಪ್ಪಿಗೆ ಅಂತಂದರು. ಸೊ ಇಲ್ಲಿ ನಾನು ಏನು ಕಲಿತೆ ಅಂತಂದರೆ, ನಮ್ಮ ಮನೇಲಿ ನನ್ನ ತುಂಬ ಬ್ಲೈಂಡಾಗಿ ನಂಬಿದ್ರು. ಎಷ್ಟು ಬ್ಲೈಂಡ್ ಅಂತಂದರೆ, ನಾನೇನೇ ಮಾಡಲಿ ರೈಟ್. ಸೊ ಇದುವರೆಗೂ ನಾನು ಅವರು ಇಟ್ಟಿರೋ ನಂಬಿಕೆನೇ ಇದುವರೆಗೂ ನಾನು ಕಾಪಾಡ್ಕೊಂಬರ್ತಾ ಇರೋದು. ಸೊ ರೂಮ್ಗೆ ಶಿಫ್ಟ್ ಆದೆ. ಸೊ ಅಲ್ಲಿ ಲಕ್ಕಿಲಿ ಏನಪ್ಪ 3 ಜನ ಸಿಸ್ಟರ್ಸ್ ಥರ ಸಿಕ್ಕರು. ಸೊ ನನಗೆ ಮೊದಲಿಂದ ಅಡುಗೆ ಮಾಡೋದು ಅಷ್ಟಕ್ಕಷ್ಟೇ ಬರ್ತದ್ದು. ಇಲ್ಲಿ ಪ್ಲಸ್ ಪಾಯಿಂಟ್ ಅಂದರೆ ಅವರೇ ಅಡುಗೆ ಮಾಡ್ತಿದ್ರು, ನಾನು ಸಪೋರ್ಟ್ ಮಾಡ್ತಿದ್ದೆ ಅಷ್ಟೇ. ಎಲ್ಲ ಅಡುಗೆ ಅವರೇ ಮಾಡ್ತಿದ್ರು. ಸೊ ಜೀವನ ಇನ್ನೂ ಚೆನ್ನಾಗಿ ಹೋಗೋದಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ನಮ್ಮದು ಬಂದು ಇನ್ಸಿಡೆಂಟ್ ಟೈಮಲ್ಲಿ ಮಾತ್ರ ನಾನು ಮನೆಗೆ 15 ಡೇಸ್ ಒನ್ಸ್ ಬರ್ತಿದ್ದೆ. ಏಕೆಂತಂದರೆ ವೀಕ್ಲಿ ಎಲ್ಲ ಥಿಯರಿ ಕ್ಲಾಸ್ ಇರ್ತಾಯಿತ್ತು. ಹಾಗೆ ಏನಪ್ಪ ಲ್ಯಾಬ್ಸ್ ಎಲ್ಲ ಇರ್ತಾಯಿತ್ತು. ಬಟ್ಟು ಸರ್ವೆ ಮಾಡೋದು ಅವೆಲ್ಲ ಬಂದು ಸಂಡೇ ಇರ್ತಾಯಿದ್ರು. ಸಂಡೇ 7:30 to 3 o'clock. ಸೊ ಫುಲ್ 3 ಇಯರ್ಸು ಎಲ್ಲ ಡೇಸು ಫುಲ್ ಪ್ಯಾಕ್ಡ್. ಸೊ ಎಲ್ಲೂ ಕದ್ದಂಗೆ ಇಲ್ಲ, ಹಾಗಿರ್ತಾಯಿತ್ತು. ಸೊ ಇಂಜಿನಿಯರಿಂಗ್ ಏನಪ್ಪ ಎಕ್ಸಾಮ್ಸ್ಗೆ ನಮಗೆ ಏನಪ್ಪ ಹೋಗಿರೋಂಥ ಎಲ್ಲ ಆಫೀಸ್ಗಳಲ್ಲೂ ಎಲ್ಲ ಬಾಸಸ್ಸು ಓದ್ತಿದ್ದಾರೆ ಅಂತಬಿಟ್ಟು ಈ ಎಕ್ಸಾಮ್ಸ್ ಟೈಮಲ್ಲಿ ನಮಗೆ 15 ಡೇಸು ರಜಾ ಕೊಡ್ತಿದ್ರು ವಿತ್ ಸ್ಯಾಲ್ರಿ. ಸೊ ಆರಾಮ್ಸೆ ಆ 15 ಡೇಸ್ ನಾವು ಇಂಜಿನಿಯರಿಂಗ್ಲ ಆ 15 ಡೇಸಲ್ಲೇ ಆ 15 ಡೇಸ್ ಓದೋದು ಬರೆಯೋದು. ಸೊ ಹೀಗಾಗಿ ಇಂಜಿನಿಯರಿಂಗು ಫುಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು. ಸೊ ಇಂಜಿನಿಯರ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ನಾವು ಒಂದು ಡಿಸೈಡ್ ಮಾಡಿದೆ. ಏಕೆಂದರೆ ಇಂಜಿನಿಯರಿಂಗ್ ಟೈಮಲ್ಲೇ ಏನಪ್ಪ ಪ್ರಪೋಸಲ್ ಬಂದು ಹೋಗೋದು ಮಾಡ್ತಾಯಿತ್ತು. ಬಟ್ ಇಂಜಿನಿಯರ್ ಮುಗಿಸ್ಕೊಂಡು ಬಂದಮೇಲೆ ಒಂದು ಡಿಸೈಡ್ ಮಾಡಿದ್ವಿ ಅಂತಂದರೆ 2 ಇಯರ್ಸ್ ನಾನು ಮದುವೆ ಮಾಡ್ಕೊಬಾರ್ದು ಅಂತ. ನಾನು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಅಟ್ ಎನಿ ಕಾಸ್ಟ್ 2 ಇಯರ್ಸು ನನಗೆ ಮದುವೆ ಬೇಡ. 2014 ಪಾಸ್ ಔಟ್ ಆಯಿತು. ಸೊ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಇಲ್ಲಿ ಶುರು. ಸೊ ಯಾವುದಾದ್ರು ಮನೇಲಿ ಒಬ್ಬ ಹೆಣ್ಣು ಇದ್ದಾರೆ ಅಂತಂದರೆ ಆಬ್ವಿಯಸ್ಲಿ ಏನಪ್ಪ ಪ್ರಪೋಸಲ್ ಸ್ಟಾರ್ಟ್ ಆಗ್ತಿರುತ್ತೆ. ಸೊ ಹಾಗೆ ನನಗೂ ಸ್ಟಾರ್ಟ್ ಆಯಿತು. ಬಟ್ ನನ್ನ ಏನಪ್ಪ ಒಂದು ಅದೃಷ್ಟ ಏನು ಅಂತಂದರೆ, ಯಾವುದೇ ಪ್ರಪೋಸಲ್ ಬಂದರೂ ಅದು ನಮ್ಮ ತಾಯಿ ನನ್ನ ತನಕ ಬರೋದಕ್ಕೆ ಬಿಡ್ತಿರಲಿಲ್ಲ. ಎಲ್ಲ ಅವರೇ ಫಿಲ್ಟರ್ ಮಾಡಿಬಿಡ್ತಾಯಿದ್ರು. ಸೊ ಬಟ್ ಬಂದಾಗ ಏನಪ್ಪ ತೋರಿಸೋ ಅವಶ್ಯಕತೆ ಇರುತ್ತೆ. ಸೊ ತೋರಿಸ್ತಿದ್ರು. ಆದರೆ ಯಾವುದು ಸರಿ ಯಾವುದು ಬೇಡ ಅನ್ನೋದು ಅವರೇ ಡಿಸೈಡ್ ಮಾಡ್ತಿದ್ರು. ಸೊ ಎಲ್ಲ ಅವರೇ ಫಿಲ್ಟರ್ ಮಾಡ್ತಾಯಿದ್ರು. ಸೊ ಹಾಗಾಗಿ ನನಗೆ ಆ ಟೆನ್ಷನ್ ಇರ್ತಿಲ್ಲ. ಸೊ ಬಟ್ ನಮ್ಮ ತಾಯಿಯವರು ಏನಪ್ಪ ಪಾಪ ಹಾಸ್ಟೆಲಲ್ಲಿ ಇದ್ದು ಮತ್ತು ಏನಪ್ಪ ಜಾಬ್ಗೆ ನಾನು ಏನಪ್ಪ ಇಂಜಿನಿಯರ್ ಬಂದಮೇಲೆ ಜಾಬು ಮನೆ ಸ್ವಲ್ಪ ದೂರ ಇರ್ತಿತ್ತು. ಸೊ ಬಂದು ಹೋಗೋದು ದೂರ ಆಗ್ತಿತ್ತು, ಲೇಟ್ ಆಗ್ತಿತ್ತು ಮನೆಗೆ. ಲೇಟಾಗಿ ಆಫೀಸಿಂದ ಮನೆಗೆ ಮುಗಿಸ್ಕೊಂಬರ್ಸೋದಕ್ಕೆ ಲೇಟ್ ಆಗ್ತಿತ್ತು. ಸೊ ಹಾಗಾಗಿ ಪಾಪ ಅವ್ರು ಏನೇ ಕೆಲಸ ಅಸೈನ್ ಮಾಡ್ತಾರಲ್ಲ. ಸೊ ಬರೀ ರೆಡಿಯಾಗು, ಆಫೀಸ್ಗೆ ಹೋಗು ಬಾ. ಸೊ ಹೀಗೆ ಇರ್ತಿತ್ತು. ಸೊ ನೀನು ನೆಕ್ಸ್ಟ್ ಮದುವೆ ಆಗ್ತೀಯಾ, ಅಡುಗೆ ಕಲಿ, ಆ ಕೆಲಸ ಕಲಿ, ಈ ಕೆಲಸ ಕಲಿ ಅಂತೇನು ಪಾಪ ಹೇಳ್ತಾ ಇಲ್ಲ.
ಹಾಗೆ ಏನಪ್ಪ, ಇದು ಒಂದು ಸ್ಟೋರಿ ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ. ಸೊ ಯಾವಾಗ ನಾನು ಜಾಬ್ ಚೇಂಜ್ ಮಾಡಬೇಕು ಅಂತಿದ್ನೋ, ಆಗ ಯಾವುದೇ ಇಂಟರ್ವ್ಯೂ ಕೊಡಲಿ ನಾನು ನಮ್ಮ ತಾಯಿ ಹತ್ರ ಆಶೀರ್ವಾದ ತೊಗೊಂಡ್ರಿ. ಸೊ ಈಗ ನಾನು ಯಾವ ಕಂಪ್ನಿ ಕೆಲಸ ಮಾಡ್ತೀನೋ, ಇದು ಬಂದು 2016 ಟೈಮ್. 2016ಅಲ್ಲಿ ನನಗೆ ಈಗ ನಾನು ಕೆಲಸ ಮಾಡ್ತಿದ್ದ ಕಂಪ್ನಿಲಿ ಇಂಟರ್ವ್ಯೂ ಆಫರ್ ಬಂದಿತ್ತು. ಸೊ ಆ ದಿನ ನಾನು ಪೀರಿಯಡ್ಸ್ ಆಗಿದ್ದೆ. ಸೊ ಪೀರಿಯಡ್ಸ್ ಆದಮೇಲೆ ಏನಪ್ಪ, ಎಲ್ಲ ಹೆಣ್ಮಕ್ಳಿಗಿರೋ ಥರ ಸ್ಟಮಕ್ ಪೇನ್ ಎಲ್ಲ ಇತ್ತು. ಸೊ ಆ ಮೊಮೆಂಟಿಗೆ ಏನಪ್ಪ, ಬೇಡ ಬಿಡು ಅಂತ ಅನ್ಕೊತಿದ್ದೆ. ಬಟ್ ಮೈಂಡ್ ಹೇಳ್ತಿತ್ತು, ಇಲ್ಲ ಹೋಗು, ಒಳ್ಳೆ ಆಪರ್ಚುನಿಟಿ, ಒಳ್ಳೆ ಆಫರು, ಹೋಗಬೇಕು ಅಂತ ಹೇಳ್ತಿತ್ತು. ಸೊ ಆಗ ಆ್ಯಸ್ ಯೂಶುವಲ್ ನಾನು ನಮ್ಮ ತಾಯಿ ಕಾಲಿಗೆ ನಮಸ್ಕಾರ ಹಾಕ್ಕೊಂಡು ಸ್ಟಾರ್ಟ್ ಆದೆ. ಸೊ ಬಸ್ಸಲ್ಲಿ ಆ, ಹೋಗ್ತಿರ್ಬೇಕಾದ್ರೆ ಸೀಟ್ ಸಿಕ್ತು. ಬಟ್ ಏನಪ್ಪ, ಹೋಗ್ತಾ ಹೋಗ್ತಾ ಒಬ್ಬರು ಪ್ರೆಗ್ನೆಂಟ್ ಲೇಡಿ ಬಂದರು. ಸೊ ಅವ್ರು ಸೀಟ್ ಕೊಟ್ಟೆ. ಹಾಗೆ ಏನಪ್ಪ, ಮತ್ತೆ ಅವ್ರು ಹೇಳಿದ್ರು, ಮತ್ತು ಇನ್ನೊಬ್ರು ಬಂದರು. ಸೊ ಹಾಗೆ ಅವ್ರಿಗೆ ಬಿಡೋದು, ಕೂತ್ಕೊಳ್ಳೋದು ಮಾಡ್ತಿದ್ದೆ. ಪಕ್ಕದಲ್ಲೇ ಇದ್ದಂತಹ ಆಂಟಿ ನಾನು ಮಾಡ್ತಿದ್ದ ಕೆಲಸ ನೋಡ್ಬಿಟ್ಟು ತಲೆ ಮೇಲೆ ಕೈ ಇಟ್ರು. ನಿಂಗೆ ಒಳ್ಳೇದು ಮಾಡಲಮ್ಮ, ಎಷ್ಟು ಪೇಷನ್ಸಿಂದ ಯಾರು ಬಂದರೂ ಬಿಡ್ತಾ ಇದೆಯಾ, ಪೇಷನ್ಸಾಗಿ ಕೂರ್ತಿದ್ಯಾ ಅಂತ ಹೇಳಿ ಮಾಡಿದ್ರು. ಸೊ ಈ ಪಾಯಿಂಟಲ್ಲಿ ನಾನು ಎಲ್ಲ ಹೆಣ್ಮಕ್ಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ, ಯಾವುದಾರ ಟೈಮ್ಗೆ ಯಾರಿಗೂ ಹೆಲ್ಪ್ ಮಾಡಬೇಕು ಅಂದರೆ ಮನಸ್ಫೂರ್ತಿ ಮಾಡಿ. ಸೊ ನಾವು ಯಾವ ಮನಸ್ಸನ್ನ ಮಾಡೋದು ತುಂಬ ಮುಖ್ಯ. ನಾವು ಯಾವುದೇ ರೀತಿ ರಿಸಲ್ಟ್ಸ್ ಆಗಲಿ, ಇನ್ನೊಬ್ಬರು ನಾವು ಮಾಡೋ ಕೆಲಸಕ್ಕೆ ಏನಪ್ಪ ಬೇಷ್ ಅನ್ಬೇಕು, ಶಬಾಷ್ ಅನ್ಬೇಕು ಅನ್ನೋ ಥರ ಇಟ್ಕೋಬಾರ್ದು. ಸೊ ಅದಕ್ಕೆ ಬೇಕಾದಂಥ ಪ್ರತಿಫಲ ನಮ್ಗೆ ಸಿಕ್ಕೇ ಸಿಗುತ್ತೆ. ಸೊ ನನಗೇನಪ್ಪ, ಅವ್ರ ಆಶೀರ್ವಾದ ಮತ್ತು ನಮ್ಮ ತಾಯಿಯ ಅವ್ರ ಆಶೀರ್ವಾದ ಇದ್ದರಿಂದ ನನಗೆ ಕಂಪ್ನಿಲಿ ಕೆಲಸ ಆಯಿತು. ಸೊ ಇದುವರೆಗೂ ನಾನು ಅದೇ ಕಂಪ್ನಿಲಿದ್ದೀನಿ. ಸೊ 2016ಇಂದ 2026, 10 ಇಯರ್ಸ್. ಸೊ ಈ ಕಂಪ್ನಿಲಿ ಮೊದಲು ವರ್ಕ್ ಫ್ರಮ್ ಹೋಮ್ ಆಪ್ಷನೇ ಇರಲಿಲ್ಲ. ಯಾವಾಗ ಕೊರೋನಾ ಆಯಿತು, ಆಗ ವರ್ಕ್ ಫ್ರಮ್ ಹೋಮ್ ಆಪ್ಷನು ಸ್ಟಾರ್ಟ್ ಆಯಿತು. ಸೊ ಅದರಿಂದ ಇಲ್ಲಿ ತನಕ ವರ್ಕ್ ಫ್ರಮ್ ಹೋಮ್ ಆಪ್ಷನೇ ಇದೆ. ಸೊ ಹಾಗೆ ನಂದು ಕೆಲಸನೂ ಚೆನ್ನಾಗಿ ನಡ್ಕೊಂಬರ್ತಿತ್ತು. ಸೊ ಇಲ್ಲಿ ನಾನು ಹೊರಗಿನ ಪ್ರಪಂಚ ಹೇಗಿರುತ್ತೆ ಅಂತ ಈ ಆಫೀಸಲ್ಲಿ ನನಗೆ ಕ್ಲೋಸ್ ಫ್ರೆಂಡ್ಸ್ ಆದರು. ಅವ್ರ ಮುಖಾಂತರ ನಾನು ಕಲಿತಿದ್ದು. ಅವ್ರ ಟ್ರಾವೆಲಿಂಗ್ ಆಗಲಿ, ಏನಪ್ಪ ಹೇಗಿರಬೇಕು, ಹೊರಗಿನ ಪ್ರಪಂಚ ಹೇಗೆ ಅಂತ ನಾನು ಇವ್ರ ಮುಖಾಂತರ ಕಲಿತೆ. ಸೊ ನನ್ನ ಆಫೀಸ್ ಫ್ರೆಂಡ್ಸ್ ಎಲ್ಲರಿಗೂ ಐ ಆಮ್ ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸೊ ಆಫೀಸು ಚೆನ್ನಾಗಿ ನಡ್ಕೊಂಡು ಆಗ್ತಿತ್ತು. 2018ಅಲ್ಲಿ ನನಗೆ ಪ್ರಪೋಸಲ್ ಬಂತು. ನಾನು ಹೇಗೆ ಏನಪ್ಪ ನನ್ನ ಪಾರ್ಟ್ನರ್ ಆಯ್ಕೆ ಮಾಡಿಕೊಂಡೆ ಅನ್ನೋದನ್ನು ನಿಮಗೆ ಈಗ ತಿಳಿಸ್ತೀನಿ. ಸೊ ಇದು ಬಂದು 2018ಅಲ್ಲಿ ಪ್ರಪೋಸಲ್ ಬಂತು. ಸೊ ಆ ಟೈಮಲ್ಲಿ ನನಗೆ ಇನ್ಫಾರ್ಮ್ ಮಾಡಿರಲಿಲ್ಲ ಈ ಥರ ಬರ್ತಾರೆ ಅಂತ. ಬಟ್ ಹಿಂದಿನ ದಿವಸದಿಂದ ನಾನು ನನ್ನ ಫ್ರೆಂಡ್ ಮದುವೆ ಅಂತ ಹೊರಗಡೆ ಹೋಗಿದ್ದೆ. ಸೊ ನೆಕ್ಸ್ಟ್ ಡೇ ಏನಪ್ಪ ಮುಹೂರ್ತ ಮುಗಿಸ್ಕೊಬೇಕು. ಆ ಟೈಮಲ್ಲಿ ಬೆಳಿಗ್ಗೆ ಹೇಳಿದ್ರು ಈ ಥರ ಬರ್ತಿದ್ದಾರೆ ಅಂತ. ಸೊ ಇಮಿಡಿಯೇಟಾಗಿ ಅವ್ರ ಮದುವೆ ಮುಗಿಸ್ಕೊಂಡು ಬಂದೆ. ಸೊ ಬರೋಷ್ಟರಲ್ಲಿ ಏನಪ್ಪ 1 ಅವರ್ ಆಲ್ರೆಡಿ ಬಂದುಬಿಟ್ಟಿದ್ರು. ಸೊ 1 ಅವರ್ ಲೇಟ್ ಆಯಿತು. ಸೊ ಇವಂದು ಲೈಕ್ ಪೇಷನ್ಸ್ಲಿ ವೆಯ್ಟ್ ಮಾಡ್ತಿದ್ರು. ಸೊ ಬಂದು ನೋಡಿದೆ. ಸೊ ನೋಡಿದ್ದೇನಪ್ಪ, ಇನಿಷಿಯಲಿ ಒಂದು ಪಾಸಿಟಿವ್ ಎನರ್ಜಿನ ನಾನು ಫೀಲ್ ಮಾಡಿದೆ. ಸೊ ಹಾಗೆ ಫೀಲ್ ಮಾಡಿದೆ. ಅದಾದಮೇಲೆ ನಾನು ಒಂದು ಅಬ್ಸರ್ವ್ ಮಾಡಿದೆ. ಸೊ ಅವ್ರ ಏನಪ್ಪ, ನನ್ನ ಪಾರ್ಟ್ನರು ಮತ್ತು ನಮ್ಮ ಮಾವ ಅವ್ರ ಬಾಂಡಿಂಗ್ ಹೇಗಿದೆ ಅಂತ ಅಬ್ಸರ್ವ್ ಮಾಡಿದೆ. ಇವರು ನೋಡಿ ಹೊರಗಡೆ ಹೋದ್ಮೇಲೆ ಅವರು ಎಷ್ಟು ಕ್ಲೋಸಾಗಿ ಮಾತಾಡ್ತಿದ್ರು ಅಂದರೆ, ಒಳ್ಳೆ ಫ್ರೆಂಡ್ಸ್ ಥರ ಮಾತಾಡ್ತಿದ್ರು. ಸೊ ಆ ಮೂಮೆಂಟು ನಂಗೆ ತುಂಬ ಇಷ್ಟ ಆಯಿತು. ಹಾಗೆ ಓಕೆ ಆಯಿತು. ಓಕೆ ಆದಮೇಲೆ ಎಂಗೇಜ್ಮೆಂಟ್ ಟೈಮಲ್ಲಿ ನಾನು ನಮ್ಮ ಅತ್ತೆಯವ್ರ ಜೊತೆ ಇವ್ರ ಬಾಂಡಿಂಗ್ ಹೇಗಿದೆ ಅಂತ ಅಬ್ಸರ್ವ್ ಮಾಡಿದೆ. ಸೊ ಇವನ್ ಅವ್ರ ಜೊತೆನೂ ಅಷ್ಟೇ. ಸೊ ಲಿಟ್ರಲಿ ಕ್ಲೋಸ್ ಫ್ರೆಂಡ್ಸ್ ಹೇಗೆ ಮಾತಾಡ್ತಾರೋ ಹಾಗೆ ತಾಯಿ ಮಗ ಇಬ್ಬರು ಮಾತಾಡ್ತಿದ್ರು. ಸೊ ಆಗಂತೂ ಏನಪ್ಪ ತುಂಬಾ ಇಷ್ಟ ಆಯಿತು. ಸೊ ಇದು ಯಾಕೆ ಇಂಪಾರ್ಟೆಂಟು ಅಂತಂದರೆ, ಎಲ್ಲ ರಿಲೇಷನ್ಶಿಪ್ಪಲ್ಲಿ ಏನಪ್ಪ ತಾಯಿ ಮಗ, ತಂದೆ ಮಗ, ಮಕ್ಕಳು ಅವರು ಒಳ್ಳೆ ಫ್ರೆಂಡ್ಶಿಪ್ ಬಾಂಡನ್ನ ಬಿಲ್ಡ್ ಮಾಡ್ಕೋಬೇಕು. ಆ ಬಾಂಡ್ ಬಿಲ್ಡ್ ಮಾಡಿಕೊಂಡ್ರೆ ಅವರು ಲೈಫ್ ಚೆನ್ನಾಗಿರುತ್ತೆ. ಸೊ ಇವನ್ನ ಹೇಗೆ ನಾನು ಏನಪ್ಪ, ಯಾರ್ಯಾರು ಮದುವೆ ಆಗೋರಿದ್ದಾರೆ ಅವ್ರಿಗೆ ನಾನು ಈ ಮೂಮೆಂಟಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಿಮ್ಮ ಪಾರ್ಟ್ನರ್ ಹೇಗಿರಬೇಕು ಅಂತ ನೀವು ಡಿಸೈಡ್ ಮಾಡಿ, ಆಯಿತಾ? ಡಿಸೈಡ್ ಮಾಡಿದ್ಮೇಲೆ ನಿಮ್ಮ ಹತ್ರ ಇಟ್ಕೊಳ್ಬೇಡಿ. ನೀವು ಯಾವ ದೇವ್ರನ್ನ ತುಂಬ ಚೆನ್ನಾಗಿ ನಂಬ್ತಿರೋ ಅಂಥವ್ರ ಹತ್ರ ಒಪ್ಪಿಸ್ಬಿಡಿ, ನಂಗೆ ಈ ಥರ ಬೇಕು ಅಂತ. ಸೊ ನಾನೇನು ಮಾಡಿದೆ ಅಂದರೆ, ನಾನು ಯಾವಾಗಲೂ ಆಫೀಸ್ಗೆ ಹೋಗುವಂಥ ಟೈಮಲ್ಲಿ ನಾನು ಯಾವಾಗಲೂ ದೇವರಿಗೆ ಬೆಳಗ್ಗೆ ಮತ್ತು ಸಂಜೆ ಊದ್ಬತ್ತಿ ಹಚ್ಚೋ ಅಭ್ಯಾಸ ಇದೆ. ಸೊ ನಾವು ಯಾವಾಗ ಪೂಜೆ ಮಾಡಿದ್ರು ನನಗೆ ಕೇಳಿಸಿದೊಂದೇ, ನನಗೆ ರೆಸ್ಪಾನ್ಸಿಬಿಲಿಟಿ ಇರೋಂಥ ಪಾರ್ಟ್ನರ್ ಬೇಕು.
ನಮ್ಗೆ ಬ್ಯಾಕ್‌ಗ್ರೌಂಡ್ ಅಲ್ಲ, ರೆಸ್ಪಾನ್ಸಿಬಿಲಿಟಿ ಇರುವಂತಹ ಪಾರ್ಟ್ನರ್. ಇದಷ್ಟೇ ಕೇಳ್ಕೊತಾ ಇದ್ದು. ಸೊ ಇವನ್ ನಾನು ಹಾಗೆ ಅಟ್ರಾಕ್ಟ್ ಮಾಡಿದೆ. ನಿಮಗೆ ಎಷ್ಟು ಸ್ಟ್ರಾಂಗಾಗಿ ಕೇಳ್ಕೊಂಡ್ರೋ ನಿಮ್ಗೆ ಅದು ಸಿಗುತ್ತೆ. ಸೊ ನೀವು ಸ್ಟ್ರಾಂಗಾಗಿ ವಿತ್ ಯಾವ ಎಮೋಷನ್ಸು, ರೈಟ್ ಎಮೋಷನ್ಸ್ ಇಂಪಾರ್ಟೆಂಟ್. ಕೇಳ್ಕೊಂಡ್ರಿ ಅಂದರೆ ನಿಮ್ಗೆ ಏನಪ್ಪ ನೀವು ಅಂದ್ಕೊಂಡಿರೋ ಪಾರ್ಟ್ನರು ನಿಮ್ಗೆ ಸಿಗ್ತಾರೆ. ಇವರು ಫಸ್ಟ್ ಕಾಲ್ ನಮ್ಮ ಫಸ್ಟ್ ಕಾಲ್ ಹೇಗಿತ್ತು ಅಂತಂದರೆ, ಇವ್ರು ಫೋನ್ ಮಾಡಿದಾಗ ಆ, ಇದೆಲ್ಲ ನನಗೆ 3 ಜನ ತಮ್ಮಂದಿರು ಅಂತಂದರು. ಸೊ ಆಗ ಗೊತ್ತಾಯಿತು, ಓಕೆ ಇವ್ರ ಫ್ಯಾಮಿಲಿಗೆ ಅಂದರೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ, ಎಷ್ಟು ಪ್ರಯಾರಿಟಿ ಇಡ್ತಾರೆ ಅಂತ. ಸೊ ದೆನ್ ನಾನು ಹೇಳಿದೆ. ಸೊ ನಾನು ಹೇಳಿದಿಷ್ಟೇ, ನೋಡಿ ಏನಪ್ಪ ನನ್ನ ತಮ್ಮಂದ್ರು ಇನ್ನೂ ಓದ್ತಿದ್ದಾರೆ. ಸೊ ಮದ್ದಾದ್ಮೇಲೆ ಅವ್ರ ಜವಾಬ್ದಾರಿ ನಂದು ಇರುತ್ತೆ ಅಂತಂದೆ. ಸೊ ಅವ್ರು ಒಂದೇ ಮೊಮೆಂಟಲ್ಲಿ ಸರಿ ಆಯಿತು, ಏನಪ್ಪ ಅದಕ್ಕೆ ನನಗೇನು ಏನಪ್ಪ ಅಡ್ಡಿ ಇಲ್ಲ, ಹಾಗೆ ನೀವು ನಿಮ್ಮ ಮನೇಲಿ ಹೇಗಿರ್ತೀಯೋ ಹಾಗೆ ಇರಮ್ಮ ಅಂತಂದರು. ಅಷ್ಟೇ. ಇನ್ನೇನು ಬೇಕು, ಯಾವ ಹೆಣ್ಣಿಗೆ ಇನ್ನೇನು ಬೇಕು. ಹೆಣ್ಣಿನ ಮಾತಿಗೆ ರೆಸ್ಪೆಕ್ಟ್ ಕೊಡುವಂತಹ ಪಾರ್ಟ್ನರ್ ಸಿಕ್ಕಿದ್ರೆ ಸಾಕಲ್ವಾ. ಅವ್ರ ಬ್ಯಾಕ್‌ಗ್ರೌಂಡಲ್ಲಿ ಏನು ಬೇಕು. ಈವನ್ ಟಿಲ್ ನಾವು ಏನಪ್ಪ ನಾವಿಬ್ಬರು ಅಷ್ಟೇ. ಅವ್ರ ಸ್ಯಾಲ್ರಿ ಎಷ್ಟು ಬರುತ್ತೆ ಅಂತ ನಾನು ಕೇಳಿಲ್ಲ, ನನ್ನ ಸ್ಯಾಲ್ರಿ ಎಷ್ಟು ಬರುತ್ತೆ ಅಂತ ಅವರು ಕೇಳಿಲ್ಲ. ಬಟ್ ಜವಾಬ್ದಾರಿ ಇದೆ, ಅದು ನಾವು ಈವನ್ ಆಗಿ ಏನಪ್ಪ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದೀವಿ. ನಾವು ಒಬ್ರಿಗೊಬ್ರು ಏನಪ್ಪ ಪರಿಚಯ ಮಾಡಿಕೊಂಡು ಕ್ಲೋಸ್ ಬಾಂಡಿಂಗ್ನ ಬಿಲ್ಡ್ ಮಾಡ್ಕೊಂಡು ಒಳ್ಳೆ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದೀನಿ. ಸೊ ಇಲ್ಲ ಮದುವೆ ಆಗುವಂಥ ಕಪಲ್ಸ್ಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೇನೆ, ಮೊದಲೇ ಬೆಸ್ಟ್ ಫ್ರೆಂಡ್ಸ್ ಆಗಿ, ಆಮೇಲೆ ಮಿಕ್ಕಿದ್ದೆಲ್ಲ. ಸೊ ಒಬ್ಬನೊಬ್ಬನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಇನಿಷಿಯಲ್ ಸ್ಟೇಜು. ಸೊ ನಿಮ್ಮ ಮದುವೆ ಫೌಂಡೇಶನ್ ಬಂದು ನೀವು ನಿಮ್ಮ ಫ್ರೆಂಡ್ಶಿಪ್ಪೇ ಬೆಸ್ಟ್ ಫೌಂಡೇಶನ್ ನನಗೆ. ಸೊ ಹಾಗೆ ನಮ್ಮ ಬಾಂಡ್ನ ಬಿಲ್ಡ್ ಮಾಡ್ಕೊಂಡ್ವಿ. 2018 ಮದುವೆ ಆಯಿತು. ಸೊ ಮದುವೆ ಆದಮೇಲೆ ಏನಪ್ಪ, ಎಲ್ಲ ಹೆಣ್ಮಕ್ಳು ಮದುವೆ ಆದಮೇಲೆ ಎಲ್ಲ ಹೊಸದಿರುತ್ತೆ. ಮದುವೆ ಆದಮೇಲೆ ಎಲ್ಲ ಹೊಸದು, ಹೊಸ ಜನ, ಹೊಸ ಮನೆ, ಅಡ್ಜಸ್ಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಟೈಮ್ ಹಿಡಿತೆ. ಸೊ ಆ ಟೈಮ್ ನಾನು ಕೊಟ್ಟೆ, ನನಗೆ ಅಂತ ನಾನು ಕೊಟ್ಟೆ. ಸೊ ಆ ಟೈಮಲ್ಲಿ ನನಗೆ ಏನಪ್ಪ, ಈ ಮನೆಗೆ ನನಗೆ ಅಡ್ಜಸ್ಟ್ ಆಗೋದಕ್ಕೆ ಏನು ತುಂಬ ಹೆಲ್ಪ್ ಮಾಡ್ತು ಅಂತಂದರೆ, ನಾನು ಜಾಸ್ತಿ ನಾನು ಬ್ಯುಸಿಯಾಗಿ ಇಟ್ಕೊಂಡೆ. ಸೊ ಕೆಲಸ, ಆಫೀಸು, ಮನೆ ಈ ಥರ ಬ್ಯುಸಿಯಾಗಿ ಇಟ್ಕೊಂಡೆ. ಸೊ ಇದೊಂದು ಸ್ವಲ್ಪ ಕಷ್ಟ ಅನಿಸುತ್ತೆ ನಿಮ್ಗೆ ಕೇಳೋದಕ್ಕೆ. ಬಟ್ ನಮ್ಮನೆ ತಂದೆ ತಾಯಿ ಏನು ಹೇಳಿದ್ರು ಅಂತಂದರೆ, ನೀನು ಈಗ ಹೋಗ್ತಿರೋ ಮನೇಲಿ ಏನಪ್ಪ ನೀನು ಬಾಂಡ್ನ ಬಿಲ್ಡ್ ಮಾಡ್ಕೋಬೇಕು. ನೀನು ಜಾಸ್ತಿ ಅಲ್ಲಿ ಟೈಮ್ ಕೊಡಬೇಕು. ನೀನು ನಮ್ಮ ಟೈಮ್ ಕೊಡಲಿಲ್ಲ ಅಂದರೆ ಪರವಾಗಿಲ್ಲ, ಅಲ್ಲಿ ಟೈಮ್ ಕೊಡಬೇಕು. ಸೊ ಆಗ ಅವ್ರು ಏನು ಹೇಳಿದ್ರೆ, ನಾವು ಯಾವುದೇ ಕಾರಣಕ್ಕೂ ಫೋನ್ ಮಾಡೋಕ್ಕೆ ಹೋಗಲ್ಲ. ಸೊ ನಿಂಗೆ ಯಾವಾಗ ಫ್ರೀ ಇರುತ್ತೋ ಆಗ ಮಾಡು. ಏಕೆಂದರೆ ನಾವು ಪದೇ ಪದೇ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಲ್ಲ. ಸೊ ನಾವು ಯಾವಾಗ ಫೋನ್ ಮಾಡ್ತೀವೋ ಆಗ ನಿಮಗೆ ಈ ಕಡೆ ಮನ್ಸು ಎಳೆಯುತ್ತೆ. ಸೊ ಅದಾಗಬಾರ್ದು ಅಂತಂದರೆ ನೀನು ಫಸ್ಟ್ ಅಲ್ಲಿ ಅಡ್ಜಸ್ಟ್ ಆಗೋದಕ್ಕೆ, ಅಲ್ಲಿ ಹೊಂದ್ಕೊಂಡು ಹೋಗೋದಕ್ಕೆ ನಿಂಗೆ ಸ್ವಲ್ಪ ಟೈಮ್ ಬೇಕು. ಸೊ ಅದನ್ನು ನಮ್ಮ ಕಡೆ ನಾವು ಕೊಡ್ತೀವಿ. ಬಟ್ ನೀನು ಅದನ್ನು ಯಾವ ಥರ ಬಿಲ್ಡ್ ಮಾಡ್ಕೊಂಡು ಹೋಗ್ತೀಯ ಅದು ನಿಮ್ಮ ಮೇಲೆ ಡಿಪೆಂಡು, ನಿನಗೆ ಬಿಟ್ಟಿದ್ದು ಅಂತ ಹೇಳಿದ್ರು. ಸೊ ಇವನ್ ನಾನು ಅದು ಸರಿ ಅನಿಸ್ತು. ಯಾಕಂದರೆ ಆಲ್ರೆಡಿ ಏನಪ್ಪ ನಾನು 2010 ಇಂಡಿಪೆಂಡೆಂಟು. ಸೊ ಹೊರಗಿನ ಜನ ನೋಡಿದ್ದೀನಿ, ಹೊರಗಿನ ಪ್ರಪಂಚ ಹೇಗಿದೆ ಅಂತ ನೋಡಿದ್ದೀನಿ. ಸೊ ಇವ್ರು ಹೇಳಿದ್ರಲ್ಲಿ ಯಾವುದೇ ರೀತಿ ತಪ್ಪು ಅನಿಸ್ಲಿಲ್ಲ. ಸೊ ಇವನ್ ನಾನು ಅದನ್ನೇ ಮಾಡ್ಕೊಂಬಂದೆ. ಇವನ್ ಅವ್ರು ಯಾವುದೇ ಕಾರಣಕ್ಕೂ ನಂಗೆ ಪದೇ ಪದೇ ಫೋನ್ ಮಾಡಿ ಡಿಸ್ಟರ್ಬ್ ಮಾಡೋದೆಲ್ಲ ಮಾಡ್ತಿಲ್ಲ. ಇವನ್ ನನಗೂ ಟೈಮ್ ಆಗ್ತಿಲ್ಲ, ಅವ್ರಿಗೂ ಗೊತ್ತು. ಸೊ ನಂದು ಏನಪ್ಪ ಇನಿಷಿಯಲಿ ಆಫೀಸು, ಮನೆ ಮತ್ತು ರಿಟರ್ನ್ ಬರೋದು. ನಮ್ಮದು ಇನಿಷಿಯಲಿ ಏನಪ್ಪ ಮೊದಲು 1 ವರ್ಷ ಹೇಗಿತ್ತು ಅಂದರೆ, ನಾವು ಏನಪ್ಪ ಜಾಬ್ ಮಾಡೋದ್ರಿಂದ ಈ ಕಡೆ ಬೆಂಗಳೂರಲ್ಲಿದ್ದೀವಿ. ನಮ್ಮ ಅತ್ತೆಯವ್ರ ಮನೆ ಬಂದು ಚಿಂತಾಮಣಿ ಕಡೆ. ಸೊ ನಾವು ಇಲ್ಲಿ ಇನಿಷಿಯಲ್ ಫಸ್ಟ್ ಇಯರ್ ಹೇಗಿತ್ತು ಅಂತಂದರೆ, ಇಲ್ಲಿ ನಾವು ನನ್ನ ಮೈದಂದಿರು ನಾವೆಲ್ಲ ಒಂದೇ ಮನೇಲಿ ಇದ್ದಿದ್ದು, 1 BHK ಮನೆ. ಸೊ ನಮ್ದು ಹೇಗಿತ್ತು ಅಂತಂದರೆ, ಬೆಳಿಗ್ಗೆ ಎದ್ದೇಳು, ಬೇಗ ಎದ್ದೇಳು, ಟಿಫನ್ ಮಾಡು, ಆಫೀಸ್ಗೆ ಹೋಗು, ಮತ್ತೆ ರಿಟರ್ನ್ ಬರೋಷ್ಟೊತ್ತಿಗೆ, ನಾವು ಆಫೀಸಿಂದ ರಿಟರ್ನ್ ಬರೋಷ್ಟೊತ್ತಿಗೆ 9 ಗಂಟೆ ಆಗ್ತಿತ್ತು. ಮತ್ತೆ ಆಗ ಅಡುಗೆ ಮಾಡು, ತಿನ್ನು, ಮಲಗು. ಸೊ ಸೊ ಫುಲ್ ಡೇ ಪ್ಯಾಕ್ಡ್ ಆಗಿರ್ತಿತ್ತು. ಸೊ ಯಾವುದೇ ಕಾರಣಕ್ಕೂ ಯಾವುದ್ರ ಯೋಚನೆ ಮಾಡೋಕ್ಕೂ ಟೈಮ್ ಆಗ್ತಿಲ್ಲ, ಯಾರು ಫೋನ್ ಮಾಡಬೇಕು ಟೈಮ್ ಆಗ್ತಿಲ್ಲ. ಬಟ್ ಆದರೆ ನನಗೆ ಎವ್ರಿ ಮಂಡೇ ನಮ್ಮ ಅಜ್ಜಿ ಫೋನ್ ಮಾಡ್ತಿದ್ರು. ಸೊ ಅವ್ರಿಗೆ ಗೊತ್ತಿತ್ತು ನನಗೆ ಯಾವ ಟೈಮಲ್ಲಿ ಫ್ರೀ ಇರ್ತೀನಿ ಅಂತ. ಸೊ ಅವ್ರು ಫೋನ್ ಮಾಡಿ ಅವ್ರು ವಿಚಾರಿಸ್ಕೊತಿದ್ರು. ಸೊ ಅವ್ರು ನಮಗೆ ಯಾವ ಟೈಮಿಗೆ ಯಾವ ಥರ ಗೈಡೆನ್ಸ್ ಬೇಕು ಏನಪ್ಪ ತುಂಬ ಚೆನ್ನಾಗಿ ಗೈಡೆನ್ಸ್ ಕೊಟ್ಟರು. ಸೊ 1 ವರ್ಷ ಅವ್ರು ಕೊಟ್ಟಿದ್ದ ಗೈಡೆನ್ಸೇ ನನಗೀಗ ನನ್ನ ಏನಪ್ಪ ರಿಲೇಷನ್ಶಿಪ್ಗೆ ಸ್ಟ್ರಾಂಗ್ ಫೌಂಡೇಶನ್ ಆಗಿರೋದು. ಸೊ ಅದನ್ನು ಅಲ್ಲಿ ನಾನು ಏನಪ್ಪ ನನ್ನ ಸಂಡೇ ಸ್ಟೋರೀಸ್ನಲ್ಲಿ ಹೇಳಿದ್ದೀನಿ. ಸೊ ಯಾರ್ಯಾರು ಹೋಗಿ ನೋಡಿಲ್ಲ ದಯವಿಟ್ಟು ನೋಡಿ, ತುಂಬ ಪವರ್ಫುಲ್ ಲೆಸನ್ಸ್ನ ನಾನು ನಮ್ಮ ಅಜ್ಜಿಯಿಂದ ಕಲ್ತಿದ್ದೀನಿ. ನನ್ನ ಫಸ್ಟ್ ಚಾಲೆಂಜ್ ನನ್ನ ಮೊದಲನೇ ಮಗು ಟೈಮಲ್ಲಿ ಫೇಸ್ ಮಾಡಿದ್ದು. ಸೊ ಅದು ಬಂದು ಕೊರೋನಾ ಟೈಮು. ಆಗ ಮಗು ಹೊಟ್ಟೆಗೆ ಬಿದ್ದಾಗಿಂದನೂ ನಾನು ತುಂಬ ಕಾನ್ಷಿಯಸ್ ಆಗಿರ್ತಿದ್ದೆ. ತಿನ್ನೋ ಊಟದಲ್ಲಾಗಿರಲಿ, ಕೇಳೋ ಮಾತಲ್ಲಾಗಿರಲಿ,
ಎಲ್ಲಾದ್ರೂ ಸ್ವಲ್ಪ ಏನಪ್ಪ ಆ ಆಗ್ಲಿಂದನೇ ಸ್ವಲ್ಪ ಯೂಟ್ಯೂಬೆಲ್ಲ ಚೆಕ್ ಮಾಡ್ತಿದ್ದೆ ಹೇಗಿರ್ಬೇಕು ಏನು ಅಂತ. ಸೊ ಹಾಗೆ ಇರ್ತದೆ. ಜಂಕ್ ಫುಡ್ ತಿಂತಾನೆ ಇರಲಿಲ್ಲ. ಈವನ್ ಹಾಲಿಗೆ ಶುಗರ್ ಸೇರಿಸಬಾರ್ದು ಅಂದ್ಬಿಟ್ಟು ಬರೀ ಹಾಲು ಕುಡಿತಾ ಇದ್ದೆ. ಶುಗರ್ ಸಹ ಸೇರುತ್ತಲ್ಲ. ಸೊ ಹಾಗೆ ಸ್ಟ್ರಿಕ್ಟ್ ಡಯಟ್‌ನ ಮೇಂಟೈನ್ ಮಾಡ್ಕೊಂಬರ್ತಿದ್ದೆ. ಸೊ ಮಗು ಆಯಿತು. ಮಗು ಆದಮೇಲೆ ಅವನು ಸ್ಟ್ಯಾಂಡರ್ಡ್ ವೆಯ್ಟ್ ಇದ್ದ. ಬಟ್ ನೋಡೋಕೆ ಸಣ್ಣಕ್ಕಿದ್ದ. ಸೊ ಆಗ ಬರೋಕ್ಕೆ ನೋಡ್ತಿದ್ದ ಜನ ಎಲ್ಲ ಏನಿಷ್ಟು ಸಣ್ಣಕ್ಕಿದ್ದಾನೆ, ಒಳ್ಳೆ ಕಡ್ಡಿ ಇದ್ದಂಗಿದ್ದಾನೆ, ಮತ್ತು ಮುಖ ಕರ್ರಗಿದೆ, ಇವೆಲ್ಲ ಹೇಳೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದೇ ಟೈಮಲ್ಲಿ ನಂದು ಇನ್ನೊಂದು ಫೇಸು. ಇಲ್ಲಿ ಸೆಕ್ಷನ್ ಆಗಿತ್ತು. ಅಲ್ಲಿ ಏನಪ್ಪ ಸ್ವಲ್ಪ ಇನ್ಫೆಕ್ಷನ್ಸ್ ಆಗಿಬಿಟ್ಟಿತ್ತು. ಸೊ 1 ವಾರ ಅದೇ ಓಡಾಡೋದಾಗಿತ್ತು. ಅದ್ರ ಜೊತೆಗೆ ಏನಪ್ಪ ಬ್ರೆಸ್ಟ್ ಫೀಡಿಂಗು ಪ್ರಾಪರ್ ಆಗ್ತಿರ್ಲಿಲ್ಲ. ಸೊ ಅವನಿಗೆ ಫಾರ್ಮುಲಾ ಮಿಲ್ಕ್ ಕೊಡ್ತಾ ಇದ್ವಿ. ಸೊ ನನಗೆ ಅವನ ಮೇಲೆ ಜಾಸ್ತಿ ಗಮನ ಕೊಡೋಕ್ಕಾಗ್ತಿಲ್ಲ. ಯಾಕಂದರೆ ಇಲ್ಲಿ ಏನಪ್ಪ ಸ್ಟಿಚಸ್ ಇನ್ಫೆಕ್ಷನ್ ಆಗಿದೆ. ಅದ್ರ ಜೊತೆಗೆ ಏನಪ್ಪ ಊಟ ಸೇರ್ತಿಲ್ಲ. ಬರೀ ನೀರು ಕುಡಿಬೇಕನ್ಸುತ್ತೆ, ಊಟ ಸೇರ್ತಿಲ್ಲ. ಬಟ್ ಬಾಣಂತ ಟೈಮಲ್ಲಿ ಯಾರು ಜಾಸ್ತಿ ನೀರು ಕುಡಿಯೋಕ್ಕೆ ಬಿಡಲ್ಲ. ಸೊ ಒಂದೊಂದು ಸಿಪ್ಪೆ ಕುಡಿಬೇಕು. ಊಟ ಸೇರ್ತಿಲ್ಲ. ಊಟ ಮಾಡಿದ್ರೆ ವಾಮಿಟ್ ಆಗುತ್ತೆ. ಸೊ ಇನ್ನು ಬ್ರೆಸ್ಟ್ ಫೀಡಿಂಗ್ ಇನ್ನೆಲ್ಲಿ ಬರುತ್ತೆ? ಬಟ್ ಜನ ಅದನ್ನು ಅರ್ಥ ಮಾಡ್ಕೊತಿಲ್ಲ. ಸೊ ಬರೋರೆಲ್ಲ ಮಗು ಕಡ್ಡಿ ಇದ್ದಾನೆ, ಮಗುಗೆ ಹಾಲಾಗ್ತಿಲ್ಲ, ಹೇಗೆ ಏನಪ್ಪ ಹೀಗಿದ್ರೆ ಮಗು ಹೆಂಗೆ ಬೆಳೆಯುತ್ತೆ ಅಂತೆಲ್ಲ ಮಾತುಕತೆ ಬಂತು. ಸೊ ಅದು ತುಂಬ ಆಳವಾಗಿ ನಾನು ಮೆಂಟಲಿ ಡಿಸ್ಟರ್ಬ್ ಆಗಿಬಿಟ್ಟೆ. ಈವೊಂದು ಇಂಡಿಪೆಂಡೆಂಟ್ ಇಂಜಿನಿಯರಿಂಗ್ ಆಗಿದೆ. ಸೊ ಆದರೂ ಇಂಥ ಮಾತುಗಳಿಗೆಲ್ಲ ನಾನು ಕೇಳಿಸ್ಕೊಂಡೆ. ಅಂದರೆ ಸ್ವೀಕಾರ ಮಾಡಿದೆ. ಯಾವಾಗ ನಾವು ಸ್ವೀಕಾರ ಮಾಡ್ತೀವೋ ಅದು ನಮ್ಮ ಮೈಂಡಲ್ಲಿ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಸೊ ಆ ತಪ್ಪನ್ನ ನಾನು ಮಾಡಿದೆ. ಸೊ ಹೇಳೋದನ್ನೆಲ್ಲ ಏನಪ್ಪ ಕೇಳ್ತಾ ಇದ್ದೆ. ಸೊ ಫುಲ್ ಮೆಂಟಲಿ ಡಿಸ್ಟರ್ಬ್ ಆದೆ. ಅವ್ನಿಗೇನಪ್ಪ ಬ್ರೆಸ್ಟ್ ಫೀಡಿಂಗು 1 ಆರ್ 2 ಟೈಮ್ಸ್ ಅಷ್ಟೇ ನನ್ನ ಕಡೆಯಿಂದ ಕೊಡ್ತಾಯಿತ್ತು. ಇನ್ನೆಲ್ಲ ಬರೀ ಫಾರ್ಮಲ್ ಮಿಲ್ಕೆ. ಸೊ ನಾನು ಮನೆಗೆ ಬರ್ತಿದ್ದಂತಹ ದೊಡ್ಡವ್ರನ್ನೆಲ್ಲ ಕೇಳ್ತಿದ್ದೆ, ಇದು ಹೇಗೆ ಏನಪ್ಪ ಹೇಗೆ ಹಾಲು ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ ಕೇಳ್ತಿದ್ದೆ. ಸೊ ಕೆಲವರು ಒಂದೊಂದು ಟಿಪ್ ಕೊಡ್ತಿದ್ರು. ಹೌದು, ಹೇಳೋದನ್ನೆಲ್ಲ ಮಾಡ್ತಿದ್ದೆ. ಒಬ್ಬರು ಅಜ್ಜಿ ಬಂದು ಏನಪ್ಪ ಹಾಲು ರೈಸು ತಿನ್ನೋಮ್ಮ ಅಂತಂದರು. ಸೊ ಲೈಫಲ್ಲಿ ಏನಪ್ಪ ಹಾಲು ಅನ್ನ ತಿಂದೇ ಇಲ್ಲ. ಬಟ್ ವಿಧಿಯಿಲ್ಲ, ತಿನ್ನಲೇಬೇಕು. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡೆ. ಸೊ ಪ್ರಾಕ್ಟೀಸ್ ಮಾಡಿಕೊಂಡೆ. ಡೈಲಿ ಏನಪ್ಪ 3 ಟೈಮ್ಸ್ ತಿನ್ನೋದು 4 ಟೈಮ್ಸ್ ಆಯಿತು. 4 ಟೈಮ್ಸಿಂದ 5 ಟೈಮ್ಸ್ಗಾಯಿತು. ಏಕೆಂದರೆ ಜಾಸ್ತಿ ತಿಂದಷ್ಟು ಮಗುಗೆ ಹಾಲಾಗುತ್ತೆ ಅಂತ. ಸೊ ಆ ಥರ ಮಾಡಿದೆ. ಮತ್ತು ನನ್ನ ಒಬ್ಬಳು ಫ್ರೆಂಡ್ ಅವಳು ಅದೇ ಟೈಮ್ಗೆ ಮಗು ಆಗಿದ್ದು. ಸೊ ಅವ್ರ ಟೈಮಲ್ಲಿ ಅಂಟಿನುಂಡೆ ಅಂತ ಕೊಡ್ತಾರೆ. ಸೊ ಬಾಣಂತಿಯರಿಗೆ ಅಂಟಿನುಂಡೆ ಅಂತ ಕೊಡ್ತಾರೆ. ಸೊ ಅದು ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರ್ತಾರೆ. ಸೊ ಅದನ್ನು ಸಜೆಸ್ಟ್ ಮಾಡಿದ್ರು. ಅದನ್ನು ತಿಂದಾದ್ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸ್ತು. ಹಾಗೆ ಅದಾದಮೇಲೆ ಮತ್ತೆ ಅವಳು ಸ್ವಲ್ಪ ಸಜೆಷನ್ಸ್ ಮಾಡಿದ್ಳು. ಇಲ್ಲ, ಯಾರ ಮಾತು ಕೇಳಿಸ್ಕೊಬೇಡ. ಸೊ ಈ ಟೈಮಲ್ಲಿ ನೀನು ನಿನ್ನ ಮಗು ಅಷ್ಟೇ, ಬರೀ ಯಾರ ಮಾತು ನೀನು ತಲೆಗೆ ಹಾಕ್ಕೊಬೇಡ ಅಂತ. ಸೊ ಆ ದಿನದಿಂದ ನಾನು ಅದನ್ನ ಸ್ವಲ್ಪ ಅಳವಡಿಸ್ಕೊಂಡೆ. ಸೊ ಅಳವಡಿಸ್ಕೊಂಡಿದ್ದಾದಮೇಲೆ ಅವ್ನಿಗೆ 3 ಮಂತ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಆ ಟೈಮಲ್ಲಿ ನಾನು ಕಂಪ್ಲೀಟ್ ಫಾರ್ಮುಲಾ ಮಿಲ್ಕ್ ಅವಾಯ್ಡ್ ಮಾಡಬೇಕು ಅಂತ ಡಿಸೈಡ್ ಆದೆ. ಇವನ್ ನನ್ನ ತಾಯಿಯವರು ಅಷ್ಟೇ. ಒಂದೊತ್ತು ನೀನು ಏನಪ್ಪ ಫಾರ್ಮುಲಾ ಮಿಲ್ಕ್ ಕುಡ್ಸೋದು ಸ್ಟಾಪ್ ಮಾಡು. ಅವ್ನು ಅಳ್ಳಿ ಹತ್ತಿದ್ರೆ ಏನಪ್ಪ ಅವ್ನಿಗೆ ಹಾಲಾಗಬೇಕು ಅಂತಂದರೆ ಅವನೇ ಮಾಡಿಸ್ಕೊತಾನೆ ಅಂತ ಅವರು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ರು. ಸೊ ಅದನ್ನು ಸ್ವಲ್ಪ ಫಾಲೋ ಮಾಡಿದೆ. ಸೊ ಹಾಗೆ ನನ್ನ ಫ್ರೆಂಡ್ ಹೇಳಿದ್ದು ಫಾಲೋ ಮಾಡಿದೆ. ಸೊ ಗ್ರ್ಯಾಜುಲಿ ಏನಪ್ಪ ಅವ್ನು 3 ಮಂತ್ಸ್ ಕಂಪ್ಲೀಟ್ ಆಯಿತು. ಸೊ ಫಾರ್ಮುಲಾ ಮಿಲ್ಕ್ ಅವಾಯ್ಡ್ ಮಾಡಿದೆ. ಕಂಪ್ಲೀಟಾಗಿ ಏನಪ್ಪ ಬ್ರೆಸ್ಟ್ ಫೀಡಿಂಗು ಚೆನ್ನಾಗಾಯಿತು. ಸೊ ಜನ ಎಲ್ಲ ಏನಪ್ಪ ಕರ್ರಗಿದ್ದಾನೆ, ತೆಳ್ಳಗಿದ್ದಾನೆ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಆಫ್ಟರ್ 11 ಮಂತ್ಸ್ ಅಷ್ಟೊತ್ತಿಗೆ ಅವನ್ನ ಚಬ್ಬಿಯಾಗಿ ಮಾಡಿದೆ. ಸೊ ಇವನ್ ನನ್ನ ದಪ್ಪ ಆದರೂ ಪರವಾಗಿಲ್ಲ ಅಂತ ಹೇಳಿ ಏನಪ್ಪ ಅವ್ನು ಮುಖ್ಯ. ಸೊ ಅವ್ನು ಪುಷ್ಟಿಯಾಗಿರಬೇಕು, ಚೆನ್ನಾಗಿರಬೇಕು ಅಂತಂದ್ಬಿಟ್ಟು ಸೊ ಅವನ ಬಗ್ಗೆ ಕೇರ್ ಮಾಡ್ತಿದ್ದೆ. ಸೊ ಯಾರ್ಯಾರು ಬಾಣಂತಿರಿದ್ದಾರೆ, ಯಾರ್ಯಾರು ಈ ವಿಡಿಯೋನ ಬಾಣಂತಿರು ನೋಡ್ತಿದ್ದೀರಾ, ನಿಮ್ಗೆ ನಾನು ಹೇಳೋ ಒಂದು ಮೆಸೇಜ್ ಏನು ಗೊತ್ತಾ? ನಿಮ್ಮ ಮಗು ಹೊಟ್ಟೆಗೆ ಬಿದ್ದಾಗಿಂದ ಡೆಲಿವರಿ ಆಗೋವರೆಗೂ, ಡೆಲಿವರಿ ಆದಮೇಲೆ ಮಗು 1 ವರ್ಷ ಆಗೋ ತನಕ ನೀವು ಯಾರ ಮಾತು ತಲೆಗೆ ಕೆಡಿಸ್ಕೊಬೇಡಿ. ನೀವಾಯಿತು, ನಿಮ್ಮ ಮಗು ಆಯಿತು. ಆ ಮಗು ಜೊತೆ ಜಾಸ್ತಿ ಸ್ಪೆಂಡ್ ಮಾಡಿ. ಯಾರಾದರೂ ಈ ಥರ ಬ್ರೆಸ್ಟ್ ಫೀಡಿಂಗ್ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ? ಸಿಂಪಲ್ ಸೊಲ್ಯೂಷನು, ನೀವು ಯಾರ ಮಾತು ತಲೆಗೆ ಹಚ್ಕೊಳಕ್ಕೆ ಹೋಗ್ಬೇಡಿ. ನೀವು ಮೈಂಡಲ್ಲಿ ಕಾಮಾಗಿರಿ. ಹಾಗೆ ನೀವು ನಿಮ್ಮ ಮಗು ಜೊತೆ ಒಳ್ಳೆ ಕ್ಲೋಸ್ ಬಾಂಡನ್ನ ಬಿಲ್ಡ್ ಮಾಡಿಕೊಡ್ರಿ. ಮಗುನ ಮಾತಾಡಿಸ್ರಿ. ಮಗು ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ. ಆಟೋಮೆಟಿಕ್ಕಾಗಿ ಆಗುತ್ತೆ. ಸೊ ನಾನು ಮಾಡಿದ್ದು ಅದೇ. ನಾನು ಸಾಧ್ಯ ಆದಷ್ಟು ಮಗು ಜೊತೆನೇ ಸ್ಪೆಂಡ್ ಮಾಡಿದೆ. ಸೊ ಮಗು ಹತ್ರನೇ ಒಳ್ಳೆ ಬಾಂಡನ್ನ ಬಿಲ್ಡ್ ಮಾಡಿಕೊಂಡೆ. ಸೊ ನಾನು ಹಾಲು ಕುಡಿಸ್ಬೇಕಾದ್ರೆಲ್ಲ ಅನ್ನಪೂರ್ಣೇಶ್ವರಿ ಮಹಾಮಂತ್ರ ಇರುತ್ತಲ್ಲ, ಸೊ ಅದನ್ನು ಹೇಳ್ತಿದ್ದೆ. ಅದು
ಅದು ಒಂದು ರೀತಿ ನಂಗೆ ತುಂಬ ಹೆಲ್ಪ್ ಮಾಡಿತು. ಸೊ ಹಾಗಾಗಿ ಈ ಟೈಮ್ ಇದು ತುಂಬ ಪ್ರೀಷಿಯಸ್ ಟೈಮ್. ಈ ಟೈಮ್ ನೀವು ಯಾವುದನ್ನಾದ್ರೂ ತಲೆಗೆ ಹಚ್ಕೊಬೇಡಿ. ಯಾಕಂದರೆ ನೀವು ಡೆಲಿವರಿ ಪ್ರಾಸೆಸ್ಸೇ ತುಂಬ ಏನಪ್ಪ ಒಂದು ಒಂದು ಹೊಸ ಬಿಗಿನಿಂಗ್ ನಿಮಗೆ. ಸೊ ಈ ಬಿಗಿನಿಂಗಲ್ಲಿ ನೀವೇನಪ್ಪ ಆದಷ್ಟು ಶಾಂತವಾಗಿರ್ಬೇಕು. ಯಾಕಂದರೆ ಫುಲ್ ನಿಮ್ಮ ಬಾಡಿ ಎಲ್ಲ ಏನಪ್ಪ ಡಿಸ್ಟರ್ಬ್ ಆಗಿರುತ್ತೆ. ಸೊ ಯಾವ ನರ್ವ್ಸ್ ಯಾವ ಥರ ಏನಾಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ಇಂಥ ಟೈಮ್ ನಿಮ್ಗೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ವರ್ಡ್ಸ್ ಬಿತ್ತು ಅಂತಂದ್ರೆ ನೀವು ಅದನ್ನು ರಿಸೀವ್ ಮಾಡ್ಕೊತೀರ. ರಿಸೀವ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾವುದೇ ರೀತಿ ನೆಗೆಟಿವ್ ವರ್ಡ್ಸನ್ನ ನೀವು ರಿಸೀವ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಆದಷ್ಟು ನಿಮ್ಮ ಜೊತೆ ಪಾಸಿಟಿವ್ ಆಗಿ ಇರೋದನ್ನ ಇರೋದೇ ಹಾಗೆ ಪ್ರಯತ್ನ ಪಡಿ. ಯಾವುದಾದ್ರೂ ದೇವ್ರ ಹಾಡುಗಳು ಪ್ಲೇ ಮಾಡ್ತಾರೆ. ನೀವು ಅಷ್ಟೇ ಓದೋದು ಏನಪ್ಪ ಬುಕ್ ಓದೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಮಗುಗೆ ಬ್ರೆಸ್ಟ್ ಫೀಡಿಂಗ್ ಕೊಡ್ತಿರ್ತಾರೆ ಅಂಥ ಟೈಮ್ ಯಾವುದಾದ್ರು ಒಂದು ಒಳ್ಳೆ ಬುಕ್ಕನ್ನ ಓದಿ, ಒಳ್ಳೆ ಸಾಂಗ್ನ ಕೇಳಿ, ಒಳ್ಳೆ ದೇವ್ರ ಮಂತ್ರನ ಕೇಳಿ ಸಾಕು. ಸೊ ನಿಮಗೆ ಮತ್ತು ನಿಮ್ಮ ಮಗುನ ಪ್ರೊಟೆಕ್ಟ್ ಮಾಡೋಂಥ ಎನರ್ಜಿನೇ ಇವು. ಈ ಈ ಈ ಇದನ್ನು ನಾವು ಈ ಥರ ಲೆಸನ್ ಕಲಿತೆ. ಸೊ ಮೈಂಡ್ನ ಆದಷ್ಟು ಕಾಮಾಗಿ ಇಟ್ಕೊಳ್ಬೇಕು ಅನ್ನೋದನ್ನ ಕಲಿತೆ. ಸೊ ಮಗು ಚೆನ್ನಾಗಿ ಬೆಳ್ಕೊಂಬಂತು. ದೆನ್ ನನ್ನ ಸೆಕೆಂಡ್ ಚಾಲೆಂಜ್ ಬಂದು ಸೆಕೆಂಡ್ ಬೇಬಿ ಟೈಮಲ್ಲಿ. ಸೆಕೆಂಡ್ ಬೇಬಿನ ಟೈಮ್ ಏನಪ್ಪ ಬ್ರೆಸ್ಟ್ ಫೀಡಿಂಗ್ ಪ್ರಾಬ್ಲಮ್ ಏನೋ ಫೇಸ್ ಮಾಡಿಲ್ಲ. ಸೊ ಆ ಮಗು ಯಾವಾಗ ಏನಪ್ಪ ಕನ್ಸೀವ್ ಆದ್ನೋ ಆಗ್ಲಿಂದ ನಾವು ಮಗು ಜೊತೆ ಇನ್ನೂ ಸ್ವಲ್ಪ ಡೀಪಾಗಿ ಕನೆಕ್ಷನ್ನ ಬಿಲ್ಡ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆಗ ಆ ಟೈಮಲ್ಲಿ ಏನಪ್ಪ ಗರ್ಭ ಸಂಸ್ಕಾರ ಅಂತ ಇರುತ್ತಲ್ಲ, ಸೊ ಅದನ್ನೆಲ್ಲ ಚೆಕ್ ಮಾಡಿದೆ. ಅದನ್ನೆಲ್ಲ ಏನಪ್ಪ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ರಿಂದ ಸೊ ಅದನ್ನೆಲ್ಲ ನೋಡಿದೆ. ಸೊ ಆ ಥರ ಆ ಮಗುಗೆ ಏನೇನು ಬೇಕೋ ಎಲ್ಲದನ್ನೂ ಏನಪ್ಪ ಮಗು ಡೇ ಒನ್ನಿಂದ ನಾನು ಮಾಡ್ತಾ ಹೋದೆ. ಬೆಳಗ್ಗೆ ಬೇಗ ಎದ್ದು ಗಾಯತ್ರಿ ಮಂತ್ರ ಕೇಳ್ತಿದ್ದೆ. ಒಂದು ಸ್ವಲ್ಪ ಹೊತ್ತು ಏನಪ್ಪ ಪ್ರಾರ್ಥನೆ ಮಾಡ್ತಿದ್ದೆ. ಮತ್ತು ಸಿಂಪಲ್ ಎಕ್ಸಸೈಸ್ ಮಾಡ್ತಿದ್ದೆ. ಸೊ ಊಟನ ಕಾನ್ಷಿಯಸ್ಸಾಗಿ ಮಾಡ್ತಿದ್ದೆ. ಸೊ ಮಗು ಜೊತೆ ಕಮ್ಯುನಿಕೇಟ್ ಮಾಡ್ಕೊಂಡು ಮಾತಾಡ್ತಿದ್ದೆ. ಮಗು ಜೊತೆ ಕಮ್ಯುನಿಕೇಟ್ ಮಾಡಿಕೊಂಡು ತಿಂತಾಯಿದ್ದೆ. ಸೊ ಈವನ್ ಮಗುನೂ ಅದನ್ನು ಫೀಲ್ ಮಾಡ್ತಿದ್ದು, ಅದನ್ನು ನಾನು ಅಬ್ಸರ್ವ್ ಮಾಡಿದೆ. ಸೊ ಹಾಗೆ ನನ್ನ ಏನಪ್ಪ ನನ್ನ ಎರಡನೇ ಮಗು ಬಾಡಿ ತುಂಬ ಚೆನ್ನಾಗಿದೆ. ಈಗಲೂ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಹಾಗಾಯಿತು. ಸೊ ಅವಳ ಮಗು ಏನಪ್ಪ ಅವಳಿಗೆ 5th ಮಂತ್ ಆಗೋ ಟೈಮ್ಗೆ ನನ್ನೊಂದು ಟರ್ನಿಂಗ್ ಪಾಯಿಂಟ್ ಆಯಿತು. ನನ್ನ ಹಸ್ಬೆಂಡ್ಗೆ ವರ್ಕ್ ಫ್ರಮ್ ಹೋಮ್ ಇತ್ತು. ಸೊ ಅದಾದ ನಂತರ ಅವ್ರಿಗೆ ಏನಪ್ಪ ಆಫೀಸ್ಗೆ ಹೈಬ್ರಿಡ್ ಮಾಡಲ್ ಆಯಿತು. ಸೊ ಅವರು ಏನಪ್ಪ ಹೊರಗಡೆ ಊಟ ತಿನ್ನೋದು ಸ್ಟಾರ್ಟ್ ಮಾಡಿದ್ರು. ಆಗ ಅವರು ಸ್ಟಮಕ್ ಇನ್ಫೆಕ್ಷನ್ ಆಯಿತು. ಸೊ ಹಾಗಾಗಿ ಇಲ್ಲಿ ಯಾರು ಕುಕ್ನ ಇಡ್ತಾನೆ ಅಂತ ಹೇಳಿದೆ, ಬಟ್ ಅವ್ರು ಬೇಡ ಅಂತಂದರು. ಸೊ ಅದನ್ನೇ ಕಂಟಿನ್ಯೂ ಮಾಡ್ತಿದ್ರು. ಮತ್ತು 1 or 2 ಟೈಮ್ಸ್ ಹಾಗೆ ಆಯಿತು. ಸೊ ಹಾಗಾಗಿ ಮತ್ತೆ ಏನಪ್ಪ ಇಲ್ಲಿಗೆ ಬರೋ 5 ತಿಂಗಳಿಗೆ ಏನಪ್ಪ ಮತ್ತೆ ಮನೆಗೆ ಬಂದೆ. ಸೊ ಈ ಟೈಮಲ್ಲಿ ಏನಪ್ಪ ಅಷ್ಟೊತ್ತಿಗೆ ನಂದು ಆಫೀಸ್ಗೆ ಸ್ಟಾರ್ಟ್ ಆಗಿಬಿಟ್ಟು ನನ್ನ ಮೆಟರ್ನಿಟಿ ಲೀವ್ ಆಗೋಗಿತ್ತು. ಸೊ ನಂದು ಆಫೀಸ್ ಕೆಲಸ ಸ್ಟಾರ್ಟ್ ಆಯಿತು. ಈ ಕಡೆ ಮನೆ ಕೆಲಸ, ಮಗು ಸ್ವಲ್ಪ ಹೆಕ್ಟಿಕ್ ಆಯಿತು. ಅದಾದಾಗ ನಾನೇನು ಮಾಡಿದೆ ಅಂದರೆ ನನ್ನ ಬಗ್ಗೆ ನಾನು ಕೇರ್ ಮಾಡೋದನ್ನ ಮರೆತುಬಿಟ್ಟೆ. ಟೈಮ್ ಸರಿ ನೀರು ಕುಡಿತಾಯಿಲ್ಲ, ಟೈಮ್ ಸರಿ ಊಟ ಮಾಡ್ತಿಲ್ಲ. ಸೊ ಮಗು, ಆಫೀಸ್, ಮನೆ ಅಂತ ಫುಲ್ ಇದರಲ್ಲೇ ಮುಳುಗೋಗ್ಬಿಟ್ಟಿದೆ. ಸೊ ಆಗ ಏನಾಯಿತು ಅಂತಂದರೆ ಸೊ ನನ್ನ ಹೆಲ್ತ್ ಮೇಲೆ ಎಫೆಕ್ಟ್ ಆಯಿತು. ಇದು ಬಂದು ನನಗೆ ಮಗು 9th ಮಂತ್ ಇರಬೇಕಾದ್ರೆ ನನಗೆ ಇದ್ರದ್ದು ಎಫೆಕ್ಟ್ ಆಯಿತು. ಸೊ ಆಗ ಮೇಜರ್ಲಿ ಅಲ್ಲಿ ತನಕ ನನ್ನ ಬಾಡಿಗೆ ಯಾವುದೇ ರೀತಿ ಇನ್ಫೆಕ್ಷನ್ ಆಗಲಿ ಆ ಥರ ಏನು ನೋಡಿಲ್ಲ. ಬಟ್ ಆಗ ಯೂರಿನ್ ಇನ್ಫೆಕ್ಷನ್ ಆಯಿತು. ಸೊ ಅದು ಕಂಟಿನ್ಯೂಸ್ಲಿ 1 ವೀಕ್ ತನಕ ಹೋಯಿತು. ಸೊ ಡೈಲಿ ಏನಪ್ಪ ಬೆಳಗ್ಗೆ ಮತ್ತು ಸಂಜೆ ಒಂದು ಇಂಜೆಕ್ಷನ್ ಹಾಕ್ಸ್ಕೊಬೇಕಾಗಿತ್ತು. ಹೆವಿಯಾಗಿ ಏನಪ್ಪ ಯೂರಿನ್ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು. ಯಾಕಂದರೆ ನೀರು ಜಾಸ್ತಿ ಕುಡಿಯೋದನ್ನ ಕಮ್ಮಿ ಮಾಡಿದೆ. ಸೊ ಅದರದ್ದು ಇಂಪ್ಯಾಕ್ಟ್ ಆಗ್ತಿರೋದು. ಸೊ ಅದ್ರ ಜೊತೆಗೆ ಹಾಗೆ ಪದೇ ಪದೇ ಸಿಕ್ಕಾಗ್ತಿದ್ದೆ. ಪದೇ ಜ್ವರ ಬರೋದು, ಇನ್ಫೆಕ್ಷನ್ ಅಂತ. ಸೊ ಆಗ ಸ್ಟಾರ್ಟ್ ಆಯಿತು ನನ್ನ ಆ ಫೇಸು. ಸೊ ಇಲ್ಲಿ ನಾನು ಎಲ್ಲ ಬಾಣಂತರಿಗೆ ಏನು ಹೇಳ್ತೀನಿ ಅಂತಂದರೆ ಟೈಮ್ ಸರಿಯಾಗಿ ನೀರು ಕುಡೀರಿ. ಸೊ ನೀವು ಜಾಸ್ತಿ ಹೈಡ್ರೇಟ್ ಆಗಿರಬೇಕು. ಈಗ ಇಂಥ ಒಂದು ಟೈಮಲ್ಲಿ ಟೈಮ್ ಸರಿ ಊಟ ಮಾಡಿ ಚೆನ್ನಾಗಿ ಹೈಡ್ರೇಟ್ ಆಗಿರಿ. ಸೊ ಆಗ ನಿಮ್ಗೆ ಯಾವುದೇ ಥರ ಇನ್ಫೆಕ್ಷನ್ಸ್ ಏನೂ ಆಗೋಲ್ಲ. ಸೊ ಈ ಬಾಣಂತ ಟೈಮಲ್ಲಿ ಹೇಗೆ ನಿಮ್ಮ ಬಾಡಿನ ನೀವು ಕೇರ್ ಮಾಡ್ಕೊತೀರೋ ನೆಕ್ಸ್ಟು ಅದು ನಿಮ್ಗೆ ಹಾಗೆ ಸಪೋರ್ಟ್ ಮಾಡುತ್ತೆ. ಸೊ ಯಾವಾಗ ನೀವು ಈ ಟೈಮಲ್ಲಿ ಅದಕ್ಕೆ ಕೇರ್ ಮಾಡಲಿಲ್ಲ ಅಂತಂದ್ರು ಸೊ ಅದ್ರದ್ದು ಇಂಪ್ಯಾಕ್ಟ್ ನಿಮ್ಗೆ ಮತ್ತೆ ಗೊತ್ತಾಗುತ್ತೆ. ಸೊ ಅದೇ ಇಂಪ್ಯಾಕ್ಟು ನಿಮ್ಗೆ ಗೊತ್ತಾಗಿದ್ದು. ಸೊ ಆ ಥರ ಆಯಿತು. ಆ ಥರ ಆದಮೇಲೆ ಫುಲ್ ಬಾಡಿ ಎಲ್ಲ ಫುಲ್ ಡಿಸ್ಟರ್ಬ್ ಆಗಿಬಿಟ್ಟಿತ್ತು. ಹೆವಿ ಅಂದರೆ ಏನಪ್ಪ ಡೈಜೆಸ್ಟಿವ್ ಪ್ರಾಬ್ಲಮ್ ಆಗಿತ್ತು. ಸೊ ಹಾಗೆ ಏನಪ್ಪ ಹೆಲ್ತ್ ಅಫೆಕ್ಟ್ ತುಂಬ ಆಗ್ಬಿಟ್ಟಿತ್ತು. ಸೊ ಅದ್ರ ಜೊತೆಗೆ ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗಿಬಿಟ್ಟೆ. ಸೊ ನನ್ನ ಬಾಡಿ ಯಾಕೆ ಹೀಗಾಗ್ತಿದೆ. ಸೊ ಮೊದಲೆಲ್ಲ ಈ ಥರ ಇರಲಿಲ್ವಲ್ಲ, ಹೀಗೆ ಯಾಕಾಯಿತು ಅಂತ ಡಿಸ್ಟರ್ಬ್ ಆಗಿ
ಒಂಥರ ಏನಪ್ಪ ತುಂಬ ಡಿಪ್ರೆಸ್ ಆಗಿಬಿಟ್ಟಿದೆ. ಸೊ ಡಿಪ್ರೆಸ್ ಆದಮೇಲೆ ಸೊ ಹೀಗಿರುತ್ತಲ್ಲ ಏನಪ್ಪ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ಇದ್ದಾಗ ಮೆಂಟಲಿ ಸ್ವಲ್ಪ ಸ್ಟ್ರೈನ್ ಆಗ್ತೀವಿ. ಸೊ ಸ್ಟ್ರೈನ್ ಆದಾಗ ನಾವು ಅದು ಜಾಸ್ತಿ ಮನಸ್ಸು ತೊಗೊಂಡ್ವಿ ಅಂದರೆ ಅದು ಇನ್ನೂ ಆಳವಾಗಿ ಅದ್ರದ್ದು ಎಫೆಕ್ಟ್ ಗೊತ್ತಾಗುತ್ತೆ. ಸೊ ಆ ಥರ ನನಗೂ ಆಯಿತು. ಸೊ ಮೆಂಟ್ಲಿ ತುಂಬ ಡ್ರೈನ್ ಆಗ್ಬಿಟ್ಟಿದೆ. ಸೊ ಸ್ವಲ್ಪ ಜಾಸ್ತಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದಷ್ಟು ನನ್ನದು ಏನಪ್ಪ ಮರು ಜಾಸ್ತಿ ಆಗ್ತಾಯಿತ್ತು. ಹಾಗೆ ಮಾಡೋ ಕೆಲ್ಸದ ಮೇಲೆಯೂ ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ. ಸೊ ಇದೆಲ್ಲ ಎಫೆಕ್ಟು ಇದರಿಂದನೇ ಆಯಿತು. ಸೊ ನೆಕ್ಸ್ಟ್ ನನ್ನ ಟರ್ನಿಂಗ್ ಪಾಯಿಂಟ್ ಯಾವಾಗ ಸಿಕ್ತು ಅಂತಂದರೆ, ಇದು ನನ್ನ ಮಗನ ಮುಖಾಂತರ ಸಿಕ್ತು. ಸೊ ಅವನು ಎಲ್ ಕೆ ಜಿ ಹೋಗ್ತಿದ್ದ. ಸೊ ಅವನಿಗೆ ಎಲ್ ಕೆ ಜಿನಲ್ಲಿ ಇಸ್ಕಾನ್ ಕಡೆಯಿಂದ ಕೃಷ್ಣ ಜನ್ಮಾಷ್ಟಮಿಗೆ ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡಿದ್ರು. ಸೊ ಆ ಪ್ರೋಗ್ರಾಮ್ಗೆ ಏನಪ್ಪ ಇವ್ರಿಗೆ ಕಾಸ್ಟ್ಯೂಮ್ ಹಾಕಿ ಕರ್ಕೊಂಡು ಹೋಗಿದ್ವಿ. ಸೊ ಅಲ್ಲಿ ಅದಕ್ಕಿಂತ ಮುಂಚೆ ಭಗವದ್ಗೀತೆ ಓದಬೇಕು ಅನ್ನೋ ಆಸೆ ಇತ್ತು. ಆದರೆ ಏನಪ್ಪ ಕೆಲವರೆಲ್ಲ ಹೇಳ್ತಿದ್ರು ಭಗವದ್ಗೀತೆ ತುಂಬ ಏಜ್ ಆಗಿರೋರು ಓದಬೇಕು, ಏನಪ್ಪ ಚಿಕ್ಕವರೆಲ್ಲ ಓದಬಾರ್ದು ಅಂತೆಲ್ಲ ಹೇಳ್ತಾ ಇದ್ರು. ಸೊ ಹಾಗಾಗಿ ಅದ್ರ ಮೇಲೆ ಅಷ್ಟೊಂದು ಏನಪ್ಪ ಗಮನ ಹೋಗಿಲ್ಲ. ಬಟ್ ಆ ಮೂಮೆಂಟಿಗೆ ಅಲ್ಲಿ ಅವರು ಅರೇಂಜ್ ಮಾಡಿದ್ರಲ್ಲ, ಸೊ ಅಲ್ಲಿ ಏನಪ್ಪ ಭಗವದ್ಗೀತೆ ಬುಕ್ಸ್ ಎಲ್ಲ ಇಟ್ಟಿದ್ರು. ಹಾಗೆ ಅದನ್ನ ನೋಡೋಂಥ ಟೈಮಲ್ಲಿ ಅವರು ನಮಗೊಂದು ವಿಚಾರನ ತಿಳಿಸಿದ್ರು. ಸೊ ಇಲ್ಲಿ ಯಲಹಂಕದಲ್ಲಿ ನಾವು ಏನಪ್ಪ ಎವ್ರಿ ಸಂಡೇ ಆಫ್ಲೈನ್ ಕ್ಲಾಸಸ್ ಮಾಡ್ತೀವಿ. ಸೊ ನೀವು ಕಲಿಯೋ ಆಸೆ ಇದ್ದರೆ ಬಂದು ಕಲಿಬೋದು ಅಂತಂದರು. ಸೊ ಒಳ್ಳೆ ಚಾನ್ಸ್ ಸಿಕ್ತು ನಮಗೆ. ಸೊ ಈವನ್ ನನ್ನ ಹಸ್ಬೆಂಡ್ ಅವ್ರಿಗೂ ಇಂಟ್ರೆಸ್ಟ್ ಇತ್ತು. ಸೊ ಸೊ ಆ ಟೈಮಿಂದ ನಾವು ಭಗವದ್ಗೀತೆ ಕ್ಲಾಸ್ಗೆ ನಾವು ಹೋಗೋದಕ್ಕೆ ಶುರು ಮಾಡಿದ್ವಿ. ಸೊ ಆಗ ನಂದು ಏನಪ್ಪ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಯಿತು. ಸೊ ನನ್ನ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಯಿತು, ನನ್ನ ಹೀಲಿಂಗ್ ಜರ್ನಿ ಸ್ಟಾರ್ಟ್ ಆಯಿತು, ಹಾಗೆ ನನ್ನ ಗ್ರೋತ್ ಜರ್ನಿನೂ ಅಲ್ಲಿಂದಲೇ ಸ್ಟಾರ್ಟ್ ಆಯಿತು. ಎಸ್. ಸೊ ಈ ಮೂಮೆಂಟಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೀವು ಯಾರಾದ್ರೂ ಏನೋ ದೊಡ್ಡ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ರಂದರೆ, ಸೊ ಆ ಪ್ರಾಬ್ಲಮಲ್ಲಿ ನಿಮಗೆ ಸೊಲ್ಯೂಷನ್ ಇರುತ್ತೆ. ಸೊ ಪ್ರಾಬ್ಲಮ್ ಬಂತು ಅಂತಬಿಟ್ಟು ಏನಪ್ಪ ನೀವು ಅದರಲ್ಲೇ ಮುಳುಗೋಗ್ಬೇಡಿ. ಸೊ ಅದರಿಂದ ಹೇಗೆ ಹೊರಗಡೆ ಬರಬೇಕು ಅನ್ನೋ ದಾರಿನೂ ನಿಮ್ಗೆ ಏನಪ್ಪ ಆ ದೇವರು ಇಟ್ಟಿರ್ತಾರೆ. ಸೊ ಅದನ್ನು ಫೈಂಡ್ ಮಾಡಿ. ಹಾಗೆ ಮೊದಲು ಸ್ಪಿರಿಚುಲಿ ಕನೆಕ್ಟ್ ಆಗಿ. ಸೊ ನಾನೇನು ಕೇಳ್ಪಟ್ಟಿದ್ದೀನಿ ಅಂತಂದರೆ, ನಾವು ಯಾವುದೇ ಒಂದು ಅಚೀವ್ ಮಾಡಬೇಕು, ಒಂದು ಸಕ್ಸಸ್ ಸಿಗಬೇಕು ಅಂತಂದರೆ ಮೊದಲು ನಾವು ಸ್ಪಿರಿಚುಲಿ ಕನೆಕ್ಟ್ ಆಗಿರಬೇಕು. ಸೊ ಆದಷ್ಟು ಸ್ಪಿರಿಚುಲಿ ಕನೆಕ್ಟ್ ಆಗಿ. ಯಾರ್ಯಾರು ಯಲಹಂಕ ಸರೌಂಡಿಂಗ್ ಇದ್ದೀರಾ, ಸೊ ಅವ್ರಿಗೆ ಯಲಹಂಕದಲ್ಲಿ ಇಸ್ಕಾನ್ ಕಡೆಯಿಂದ ಆಫ್ಲೈನ್ ಕ್ಲಾಸಸ್ನ ಮಾಡ್ತಾರೆ. ಸೊ ಎವ್ರಿ ಸಂಡೇ ಈವ್ನಿಂಗ್ 6 to 9 ತನಕ. ಸೊ ಆಫ್ಲೈನ್ ಕ್ಲಾಸಸ್ಸು ಪ್ಲಸ್ ಪ್ರಸಾದ ಇರುತ್ತೆ. ಸೊ ದಯವಿಟ್ಟು ಈ ಅವಕಾಶನ ಯೂಸ್ ಮಾಡ್ಕೊಳ್ಳಿ. ಸೊ ನಮಗೆ ಇದರಿಂದ ತುಂಬಾ ಅಂದರೆ ತುಂಬ ಬೆನಿಫಿಟ್ ಆಯಿತು. ಸೊ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಯಿತು. ಹಾಗೆ ನಾನು ಮೆಂಟಲಿ ಡಿಸ್ಟರ್ಬ್ ಆಗಿದ್ದೆ. ಸೊ ಮಾಡೋ ಕೆಲಸದಲ್ಲಿ ಇಂಟ್ರೆಸ್ಟ್ ಇರ್ತಿರಲಿಲ್ಲ. ಸೊ ಅಡುಗೆ ಮಾಡೋಕ್ಕೆ ಹೋದರೆ ಏನಪ್ಪ ಏನೇನೋ ಥಾಟ್ಸ್ ಬರ್ತಾಯಿತ್ತು. ಸೊ ನನ್ನ ಥಾಟ್ಸ್ ಜೊತೆನೇ ಏನಪ್ಪ ಕೆಲಸ ಮಾಡ್ತಿದ್ದೆ. ಸೊ ಒಂದು ಏನು ಹೇಳೋದು, ಇನ್ನೊಂದು ಏನು ಹೇಳೋದು, ಸೊ ಮೈಂಡಲ್ಲಿ ಫುಲ್ ಗುದ್ದಾಟ ಆಡ್ತಾಯಿತ್ತು. ಸೊ ಅದರಿಂದ ಹೇಗೆ ಹೊರಗಡೆ ಬರಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಆಗ ನನಗೆ ಹೀಲಿಂಗ್ ಮೆಂಟರ್ ಸಿಕ್ಕಿದ್ರು. ಸೊ ಅವ್ರ ಮುಖಾಂತರ ನಾನು ಹೀಲಿಂಗ್ ತೊಗೊಂಡೆ. ಸೊ ಅದಾದಮೇಲೆ ಸೊ ಹೀಲಿಂಗ್ ಎಲ್ಲ ಆಯಿತು. ಸೊ ದೆನ್ ಐ ವಾಸ್ ಲೈಕ್ ನಾರ್ಮಲಿ ನಾನು ಮತ್ತೆ ನಾನು ಹೇಗಿರ್ತೀನೋ ಸೊ ಹಾಗೆ ನಾನು ಕಂಡುಕೊಂಡೆ.